ನಮ್ಮ ನ್ಯೂಸ್ಗೆ ಸ್ವಾಗತ. ಮುರುಗಮಲ್ಲ ರಸ್ತೆ ಗುಂಡಿಗಳಿಗೆ ಪೂಜೆ, ಕೆಆರ್ಎಸ್ ಪಕ್ಷದಿಂದ ವಿನೂತನ ಪ್ರತಿಭಟನೆ. ಚಿಂತಾಮಣಿ ತಾಲೂಕಿನ ಹಿಂದೂ ಮುಸ್ಲಿಮರ ಪವಿತ್ರ ಯಾತ್ರಾ ಸ್ಥಳವಾಗಿರುವ ಮುರುಗಮಲ್ಲ ಗ್ರಾಮಕ್ಕೆ ಹೋಗುವ ಮುಖ್ಯ ರಸ್ತೆಯಾದ ಕರೇಪಲ್ಲಿ ಸಮೀಪದ ರೈಲ್ವೆ ಅಂಡರ್ಪಾಸ್ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೊಂಡ ಗುಂಡಿಗಳು ಕೂಡಿದ್ದು, ಕಬ್ಬಿಣದ ಸರಳುಗಳು ಸಹ ಕಾಣಿಸುತ್ತಿದ್ದು, ಸುಗಮ ವಾಹನ ಸವಾರರ ಓಡಾಟಕ್ಕೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರೂ ಏನು ಪ್ರಯೋಜನವಾಗದ ಕಾರಣ ಚಿಂತಾಮಣಿಯ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಸದರಿ ರಸ್ತೆ ಗುಂಡಿಗಳಿಗೆ ಪೂಜೆ ಮಾಡುವುದರ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ನಂತರ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕಯೀಂ, ಜೀವಕ್ಕೆ ಹಾನಿ ಮಾಡುತ್ತಿರುವ ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಾಗಿದೆ. ಮಳೆ ನೀರು ಗುಂಡಿಗಳಲ್ಲಿ ನಿಲ್ಲುವುದರಿಂದ ವಾಹನ ಸವಾರರು ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಗುಂಡಿಗಳು ಜೀವಕ್ಕೆ ಅಪಾಯ ತಂದೊಡ್ಡಿವೆ ಎಂದರು. ಕರೇಪಲ್ಲಿ ಸಮೀಪದ ರೈಲ್ವೆ ಅಂಡರ್ಪಾಸ್ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಈಗಾಗಲೇ ಹಲವು ಅನಾಹುತಗಳು ಸಂಭವಿಸಿವೆ ಎಂದ ಅವರು, ದುರಸ್ತಿ ಕಾಣದೇ ಇದ್ದರೆ ಪ್ರಾಣಗಳು ಹೋಗುವ ಆತಂಕ ಸಹ ವ್ಯಕ್ತಪಡಿಸಿದರು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೌಖಿಕವಾಗಿ ಹಾಗೂ ಮನವಿಗಳನ್ನು ಸಲ್ಲಿಸಿ ಸಾಕಾಗಿದೆ. ಯಾವುದೇ ಕ್ರಮಗಳು ಕೈಗೊಳ್ಳುವುದರಿಂದ ರಸ್ತೆ ಗುಂಡಿಗಳಿಗೆ ಪೂಜೆ ಮಾಡಿದ್ದೇವೆ ಎಂದು ಅವರು ಹೇಳಿದರು. ಸದರಿ ರಸ್ತೆಯನ್ನು ದುರಸ್ತಿಪಡಿಸಬೇಕು. ಅಂಡರ್ ಪಾಸ್ ಸಮೀಪದಲ್ಲಿನ ಚರಂಡಿಗಳು ಸ್ವಚ್ಛತೆ ಮಾಡಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಬೇಕು. ವಾಹನ ಸವಾರರಿಗೆ ತೊಂದರೆ ಆಗದೆ ರಸ್ತೆಯನ್ನು ಶಾಶ್ವತವಾಗಿ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಉಗ್ರ ಹೋರಾಟವನ್ನು ಮಾಡುತ್ತೇವೆ ಎಂದು ಅವರು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಬೀರ್ ಪಾಷಾ, ಕಾರ್ಯದರ್ಶಿ ವಿಶ್ವನಾಥ್, ಯುವ ಘಟಕಾಧ್ಯಕ್ಷ ಮುರಳಿ, ಎಂವಿ, ಮುರುಗಮಲ್ಲ ಹೋಬಳಿ ಅಧ್ಯಕ್ಷರಾದ ರವಿಕುಮಾರ್, ಆಟೋ ಘಟಕದ ಅಧ್ಯಕ್ಷರಾದ ಮಹಬೂಬ್, ಐಮನಹಳ್ಳಿ ಹೋಬಳಿ ಅಧ್ಯಕ್ಷ ಮಧುಸೂದನ್, ನಾಗರಾಜ್, ಮೋಹನ್, ಪ್ಯಾರು, ಮಂಜುನಾಥ್, ಬಾಬ್ಜಾನ್, ದೇವರಾಜ್, ಸುನೀಲ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಇಲ್ಲಿ ಈಗ 2-3 ಆಕ್ಸಿಡೆಂಟ್ ಆಗಿದ್ದಾವೆ. ಅದ್ರ ಎಕ್ಸಾಂಪಲ್ ನೋಡಿ, ಆ ದಾರಿ ಒಡೆದೋಗಿ ಆ ಚಿರಂಡಿಗಳು ಒಡೆದೋಗಿರೋ ಎಕ್ಸಾಂಪಲ್ ಅದೇ ಕಾರಣ. ಅದು ಬೇರೆ ರೋಡ್ ಚೆಕ್ಕಾಗಿದೆ, ಜಾಸ್ತಿ ಫಾಸ್ಟಲ್ಲಿ ಬರ್ತವೆ. ಮುಂದೆ ಏನಾದರೂ ಹಿಂಗೆ ಅನಾಹುತಗಳು ಆಗ್ತಾ ಇದ್ದರೆ ನಮ್ಮ ಪಕ್ಷದಿಂದ ಇಲ್ಲಿ ಕೂತ್ಕೊಂಡು ಧರಣಿ ಮಾಡಬೇಕಾಗಿ ನಾನು ಕೋರ್ಕೊಂಡು ಹೇಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.